ಯತ್ಕೃಪಾ ದೇಶಮಾತ್ರೇಣ ಮೂರ್ಖೋ ಭವತಿ ಪಂಡಿತಃ ವೇದಶಾಸ್ತ್ರ ಶರೀರಾಂ ತಾಂ ವಾಣೀಂ ವೀಣಾಕರಾಂ ಭಜೆ. ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯಾದ ಹಾರ್ದಿಕ ಶುಭಾಶಯಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ಉತ್ಸವಗಳಿಗೆ ಬಹಳ ವಿಶೇಷವಾಗಿರುವಂತಹ ಮಹತ್ವ ಇದೆ. ನಮ್ಮ ಸಂಸ್ಕೃತಿ ಏನೇನು ಹಬ್ಬಗಳನ್ನು ಹೇಳ್ತದೆಯೋ ಅಥವಾ ಇದರಲ್ಲಿ ಯಾವ್ಯಾವ ಹಬ್ಬಗಳು ಪ್ರಚಲಿತವಾಗಿವೆಯೋ ಅವೆಲ್ಲವುಗಳು ಕೂಡ ಪರಿಸರದೊಂದಿಗೆ ನಮ್ಮ ಸಮಾಜದೊಂದಿಗೆ ಪೂರ್ಣವಾಗಿ ಸೇರಿಕೊಂಡಿರುವಂತಹದ್ದಿದೆ, ಹಾಸುಹೊಕ್ಕಾಗಿರುವಂತಹದ್ದಿದೆ. ಯುಗಾದಿಯಿಂದ ನಮ್ಮ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಭಾರತೀಯ ಕಾಲಗಣನೆ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ನಾವು ಯುಗಾದಿ ದಿವಸವೇ ಹೊಸ ವರ್ಷವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಪರಿಸರ ಆವಾಗ ಹೊಸತನವನ್ನು ಪಡೆದಿರ್ತದೆ. ಎಲ್ಲ ಕಡೆಗೂ ಕೂಡ ಹಸಿರು ಮನೆ ಮಾಡಿರ್ತದೆ. ನಾವು ಕೃಷಿ ಪ್ರಧಾನವಾಗಿರುವಂಥ ರಾಷ್ಟ್ರವಾಗಿರೋದ್ರಿಂದ ಮನೆಗಳಲ್ಲೂ ಕೂಡ ಸುಗ್ಗಿ ಆಗಿರ್ತದೆ, ಧಾನ್ಯಾದಿಗಳೆಲ್ಲವೂ ಶೇಖರವಾಗಿರ್ತವೆ. ಹೀಗಾಗಿ ಸಂತೋಷ ಎಲ್ಲ ಕಡೆಗೂ ಮನೆ ಮಾಡಿರ್ತದೆ. ಹೀಗಾಗಿ ನಾವು ಯುಗಾದಿಯಿಂದ ನಮ್ಮ ಈ ಕಾಲಗಣನೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಮುಂದೆ ಹಬ್ಬಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಅಕ್ಷಯ ತೃತೀಯ ಅನ್ನುವಂಥದ್ದು ವೈಶಾಖದಲ್ಲಿ ಬರುವಂತಹ ಹಬ್ಬ. ವೈಶಾಖಸ್ಯ ಸಿತೆ ಪಕ್ಷೆ ತೃತೀಯಾಕ್ಷಯ ಸಂಜ್ಞಿತ ಅಂತ ಹೇಳ್ತಾರೆ. ವೈಶಾಖದ ಶುಕ್ಲ ಪಕ್ಷದ ತದಿಗೆಗೆ ಅಕ್ಷಯ ಅನ್ನುವಂಥ ಸಂಜ್ಞೆ ಇದೆ. ಸಂಜ್ಞೆ ಅಂತಂದರೆ ಹೆಸರು ಅನ್ನುವಂಥದ್ದು. ಅಕ್ಷಯ ತೃತೀಯ ವೈಶಾಖದ ಶುಕ್ಲ ಪಕ್ಷದ ತದಿಗೆ. ಆ ದಿವಸ ಏನು ಮಹತ್ವಪೂರ್ಣವಾಗಿರುವಂತಹದ್ದು ಅಂತಂದರೆ ಹೆಸರೇ ಹೇಳ್ತದೆ, ಆ ದಿನ ಅಕ್ಷಯ ಅಂತ. ನ ಕ್ಷೀಯತೆ ಇತಿ ಅಕ್ಷಯ, ಯಾವುದು ಕ್ಷಯವಾಗುವುದಿಲ್ಲವೋ ಅದಕ್ಕೆ ನಾವು ಅಕ್ಷಯ ಅಂತ ಕರೀತೇವೆ. ಹಾಗಿದ್ರೆ ಏನು ಕ್ಷಯ ಆಗುವುದಿಲ್ಲ? ಆ ದಿವಸ ಮಾಡುವಂತಹ ಯಾವ ಕಾರ್ಯವೂ ಕೂಡ ನಿಷ್ಫಲವಾಗುವುದಿಲ್ಲ. ಆ ದಿನ ಮಾಡಿದಂತಹ ಕರ್ಮಗಳಿಗೆ ವಿಶೇಷವಾಗಿರುವಂತಹ ಫಲ ಇರ್ತದೆ. ಏನು ಕರ್ಮಗಳನ್ನು ಮಾಡಬೇಕು? ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕರ್ಮಕ್ಕೆ ಅತ್ಯಂತ ದೊಡ್ಡದಾಗಿರುವಂತಹ ಕರ್ಮ ಅಂತಂದರೆ ಅದು ದಾನವಾಗಿರ್ತದೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು, ಪರಿಣಾಮವಕ್ಕು ಪದವಕ್ಕು ಕೈಲಾಸ, ನೆರೆಮನೆ ಅಕ್ಕು ಸರ್ವಜ್ಞ ಅಂತ ಹೇಳಿದಾನೆ. ಹೀಗಾಗಿ ಆ ದಿನ ಮಾಡಿದಂತಹ ದಾನ ಅದು ವಿಶೇಷ ಫಲವನ್ನು ಕೊಡುತ್ತದೆ. ದಾನವೇ ಯಾವಾಗಲೂ ಕೂಡ ನಮಗೆ ವಿಶೇಷವಾಗಿರುವಂತಹ ಕೀರ್ತಿಯನ್ನು ಅಥವಾ ನಮಗೆ ಶ್ರೇಯಸ್ಸನ್ನು ಯಶಸ್ಸನ್ನು ತಂದು ಕೊಡುವಂತಹದ್ದು. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು. ನಾವು ಮಾಡುವಂಥ ಕೆಲಸಗಳಿಂದ ನಮಗೆ ಪ್ರಸಿದ್ಧಿ ಬರುವುದಿಲ್ಲ, ಅಥವಾ ನಮ್ಮ ಮಕ್ಕಳಿಂದ, ನಮ್ಮ ಹೆಂಡತಿಯಿಂದ, ಇವರಿಂದೆಲ್ಲರಿಂದಲೂ ಪ್ರಸಿದ್ಧಿ ಬರುವಂಥದ್ದು ಭಾಳ ಗೌಣ. ಹಾಗಿದ್ರೆ ಪ್ರಸಿದ್ಧಿ ಯಾವುದರಿಂದ ಬರ್ತದೆ? ನಮ್ಮ ಯಶಸ್ಸು ಯಾವುದ್ರಲ್ಲಿದೆ ಅಂತಂದರೆ ಅದು ತ್ಯಾಗದಲ್ಲಿದೆ. ಅದಕ್ಕಾಗಿಯೇ ತ್ಯಾಗಕ್ಕೆ ಬಹಳ ಮಹತ್ವವನ್ನು ಹೇಳ್ತಾರೆ. ಅದನ್ನೇ ದಾನ ಅಂತ ನಾವು ಕರೆದಿದ್ದೇವೆ. ಏನನ್ನು ದಾನ ಮಾಡಬೇಕು? ಬಹಳ ವಿಶೇಷವಾಗಿರುವಂತಹ ದಾನ ಅಂತಂದರೆ ಪ್ರಪಾದಾನ ಅಂತ ಹೇಳ್ತಾರೆ. ಬಿರು ಬೇಸಿಗೆಯಲ್ಲಿ ಬರುವಂತಹ ಹಬ್ಬ ಇದು. ಹೀಗಾಗಿ ಪ್ರಪಾ ಅಂತಂದರೆ ಅರವಟ್ಟಿಗೆ ನೀರಿನ ದಾನವನ್ನು ಮಾಡಬೇಕು. ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತ ಕರೀತಾರೆ. ನೀರನ್ನು ನಾವು ಕೊಡ್ತೇವೆ ಅಂತಂದರೆ ಜೀವನವನ್ನು ಕೊಟ್ಟ ಹಾಗೆ. ಪರಿಸರದಲ್ಲಿ ನೀರಿಗೆ ಬಹಳ ಮಹತ್ವಪೂರ್ಣವಾಗಿರುವಂತಹ ಪಾತ್ರ ಇದೆ. ನೀರಿನಿಂದಲೇ ಇಡೀ ಜಗತ್ತು ನಡೀತದೆ. ನೀರು ಬಾಷ್ಪೀಕೃತವಾಗಿ ಅದರಿಂದ ಮಳೆಯಾಗ್ತದೆ, ಮಳೆಯಿಂದ ನಮಗೆ ನೀರು ಸಿಗ್ತದೆ. ಹೀಗೆ ನೀರಿನ ಏನೊಂದು ವೃತ್ತ ಇದೆ ಅದು ನಮ್ಮ ಪರಿಸರದಲ್ಲಿ ಬಹಳ ಮಹತ್ವಪೂರ್ಣವಾಗಿರುವಂಥದ್ದಿದೆ. ಅಂಥ ನೀರನ್ನು ದಾನ ಮಾಡಬೇಕು. ಅಷ್ಟೇ ಅಲ್ಲ, ಮತ್ತು ಉಳಿದಂತಹ ಧಾನ್ಯಾದಿಗಳನ್ನು ದಾನ ಮಾಡಬೇಕು. ಮತ್ತು ಬೇರೆ ಯಾವ್ಯಾವ ದಾನಗಳನ್ನು ನಾವು ಮಾಡ್ತೇವೋ ಅದಕ್ಕೆ ಬಹಳ ಮಹತ್ವಪೂರ್ಣವಾಗಿರುವಂತಹ ಸ್ಥಾನ ಇರ್ತದೆ. ಬಹಳ ಫಲ ವಿಶೇಷವಾಗಿರುವಂಥದ್ದು ಆ ದಿನ ಮಾಡಿದಂತಹ ದಾನಕ್ಕೆ ಸಿಗ್ತದೆ. ಅದರ ಜೊತೆಗೆ ಪೂಜೆಯನ್ನು ಮಾಡುವಂಥದ್ದು, ಆರಾಧನೆಯನ್ನು ಮಾಡುವಂಥದ್ದು. ಪೂಜಾ ಅಂದರೆ ಏನು? ಪೂಜಾ ಅಂತಂದರೆ ಸಮಾಜದಲ್ಲಿ ಯಾವುದೊಂದು ವಿಶೇಷವಾಗಿ ರೂಢಿಯಲ್ಲಿದೆಯೋ ಅದೇ ಅನ್ನುವಂಥದ್ದು ಅರ್ಥ ಅಲ್ಲ. ಸ್ನಾನ ಮಾಡಿಸೋದು, ದೇವರ ಒಂದು ಮೂರ್ತಿಗೆ ಅದಕ್ಕೆ ಅಗರಬತ್ತಿಯನ್ನು ಬೆಳಗುವಂಥದ್ದು, ಆರತಿಯನ್ನು ಮಾಡುವಂಥದ್ದು, ಇದು ಪೂಜೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ನಿಜವಾಗಿಯೂ ಸಮಾಜದ ಹಿತ ಯಾವುದರಲ್ಲಿ ಇದೆಯೋ ಅದು ಪೂಜೆಯಾಗಿರ್ತದೆ, ಅರ್ಚನೆಯಾಗಿರ್ತದೆ. ಸಮಾಜದ ಮುಖದ, ಸಮಾಜ ಪುರುಷನ
ಅರ್ಚನೆಯನ್ನು ಮಾಡುವಂಥದ್ದಾಗಬೇಕು. ಅಂದರೆ ಸಮಾಜಕ್ಕೆ ಯಾವುದು ಹಿತವಾಗಿರ್ತದೆಯೋ, ಸಮಾಜದ ಪೂರಕವಾಗಿರುವಂಥ, ಸಮಾಜದ ಹಿತಕ್ಕೆ ಪೂರಕವಾಗಿರುವಂಥ ಕಾರ್ಯವನ್ನು ಮಾಡುವಂಥದ್ದು ಮಹತ್ವಪೂರ್ಣವಾಗಿ ಇರ್ತದೆ. ನಮ್ಮದು ಹಬ್ಬ ಅಂತ ಹೇಳಿದ ಕೂಡ ಏನಾಗ್ಬಿಡ್ತದೆ ಅಂತಂದರೆ, ಅದು ಕೇವಲ ವಿಶೇಷವಾಗಿರುವಂತಹ ತಿನಿಸುಗಳನ್ನು ತಿನ್ನುವಂಥದ್ದು, ತಿಂಡಿಗಳನ್ನು ಮಾಡುವಂಥದ್ದು, ಅದೇ ಬಹಳ ಪ್ರಚಾರದಲ್ಲಿದೆ. ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಅದೇ ರೀತಿಯಾಗಿರುವಂಥದ್ದು ಇರ್ತದೆ, ಅದನ್ನು ನೋಡ್ತೇವೆ ನಾವು. ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಮೇಕ್ ಮೆರಿ ಆ್ಯಂಡ್ ರೆಸ್ಟ್ ವೆರಿದಿ ದಿಸ್ ಈಸ್ ದ ಫೆಸ್ಟ್ ಅಂತ. ತಿನ್ನಿರಿ, ಕುಡಿಯಿರಿ, ಮೋಜು ಮಸ್ತಿಗಳನ್ನು ಮಾಡಿರಿ, ವಿಶ್ರಾಂತಿ ಪಡೆಯಿರಿ, ಇದಕ್ಕೆ ಹಬ್ಬ ಅಂತ ಕರೀತಾರೆ. ಆದರೆ ಇದು ನಿಜವಾಗಿಯೂ ಹಬ್ಬ ಅಲ್ಲ. ಹಬ್ಬ ಅಂತಂದರೆ ಅದಕ್ಕೆ ಉತ್ಸವ ಅಂತ ಹೇಳ್ತಾರೆ. ಉತ್ಸೂಯತೆ ಹರ್ಷಂ ಇತಿ ಉತ್ಸವ. ಯಾವುದರಿಂದ ಸಂತೋಷವು ಹೆಚ್ಚಿಗೆ ಆಗ್ತದೆಯೋ ಅದಕ್ಕೆ ನಾವು ಹಬ್ಬ ಅಂತ ಕರೀತೇವೆ. ಈ ಹಬ್ಬಗಳನ್ನು ಹಾಗಿದ್ರೆ ಯಾವ ವಿಷಯವನ್ನು ನಾವು ಮಾತಾಡ್ತಿದ್ದೇವೋ ಆ ತೃತೀಯ ಅಕ್ಷಯ ತೃತೀಯೆಯನ್ನು ಹೇಗೆ ನಾವು ಆಚರಿಸಬೇಕು ಅಂತಂದರೆ, ಬಹಳ ಮೊದಲು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ ಅದಕ್ಕೆ ವೈಶಾಖ ಸ್ನಾನ ಅಂತ ಹೇಳ್ತಾರೆ. ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣಂ ರವೇಹೆ ಪ್ರಾತಸ್ತನೀಯಮಸ್ನಾಸ್ಸೆ ಪ್ರಿಯತಾಂ ಮಧುಸೂದನ ಅಂತ. ನಾವೆಲ್ಲ ಕೆಲಸಗಳನ್ನು ನಮ್ಮ ಉದರದ ಸಲುವಾಗಿ ಮಾಡ್ತೇವೆ. ಅದು ದಾಮೋದರ ಪ್ರೀತಿಗಾಗಿ ಆಗಬೇಕು. ಉದರವನ್ನು ಬಿಟ್ಟು ದಾಮೋದರನ ಪ್ರೀತಿಯಾಗಿ ಆಗಬೇಕು. ದಾಮೋದರ ಅಂತಂದರೆ ದೊಡ್ಡದಾಗಿರುವಂತಹ ಉದರವನ್ನು ಉಳ್ಳಂಥವ ಅಂತ. ದೊಡ್ಡದಾಗಿರುವಂತಹ ಉದರ ಅಂತಂದರೆ ಏನು ಅಂತಂದರೆ ಅದು ಸಮಾಜ. ಸಮಾಜ ಪುರುಷದ ವರ್ಣನೆಯನ್ನು ಮಾಡ್ತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಸಾವಿರಾರು ಕೈಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ಮುಖಗಳು ಅಂತ. ಈ ಸಾವಿರಾರು ಅನ್ನುವಂಥದ್ದು 999ಕ್ಕಿಂತ ಒಂದು ಹೆಚ್ಚು, 1001ಕ್ಕಿಂತ ಒಂದು ಕಡಿಮೆ ಅನ್ನುವಂಥದ್ದಲ್ಲ. ಬಹಳಷ್ಟು ಅನ್ನುವಂಥದ್ದು ಅರ್ಥ. ದೊಡ್ಡದಾಗಿರುವಂಥದ್ದು ಅಂತಂದರೆ ಬಹಳ ವಿಷಾದವಾಗಿರುವಂತಹದ್ದು ಅಂತ ಅರ್ಥ. ವಿಷಾದವಾದ ಅರ್ಥದಲ್ಲಿ ನಮ್ಮ ಕಾರ್ಯವು ಯಾವಾಗ ಸಫಲವಾಗ್ತದೆಯೋ ಅದಕ್ಕೆ ನಾವು ದಾಮೋದರ ಪ್ರೀತಿ ಅಂತ ಕರೀತೇವೆ. ಅಂತಹ ದಾಮೋದರನ ಪ್ರೀತಿ ಆಗಬೇಕು. ಬೆಳಿಗ್ಗೆ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು. ಸ್ನಾನವನ್ನು ಮಾಡೋದ್ರಿಂದ ಪಾಪದ ಪ್ರಶಮನ ಆಗ್ತದೆ, ಪುಣ್ಯ ಬರ್ತದೆ ಅಂತ. ಪಾಪ ಅಂದರೆ ಏನು? ಪಾಪ ಬರುವುದು ಕಾಣ್ತದೆ ಹೇಗೆ? ಪಾಪ ಹೋಗುವುದು ಕಾಣ್ತದೆ ಹೇಗೆ? ಪುಣ್ಯ ಬರುವುದು ಕಾಣ್ತದೆ ಹೇಗೆ ಅಂತಂದರೆ, ಅದೇನು ನಮ್ಮನೆದೊಂದು ಹಸು ಕಟ್ಟಿರ್ತಾರೆ. ಆ ಹಸು ಬೆಳಿಗ್ಗೆ ಮೇಯ್ಲಿಕ್ಕೆ ಹೋಗ್ತದೆ, ಸಾಯಂಕಾಲ ಬರ್ತದೆ, ಅದು ಕಾಣ್ತದ? ಹಂಗೆ ಕಾಣ್ತದೇನೋ ಅಂತಂದರೆ ಅದು ಕಾಣುವಂಥದ್ದಲ್ಲ. ಪಾಪ ಅನ್ನುವಂಥದ್ದು, ಪುಣ್ಯ ಅನ್ನುವಂಥದ್ದು ನಮ್ಮ ಮನಸ್ಸಿನ ಪ್ರಕ್ರಿಯೆಗಳಾಗಿರ್ತವೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋಹೋ. ಮನಸ್ಸೇ ನಮ್ಮ ಬಂಧನಕ್ಕೆ ಮತ್ತು ಆ ಬಂಧನದ ಬಿಡುಗಡೆಗೆ ಕಾರಣ ಆಗಿರ್ತದೆ. ಹಾಗೆ ಪಾಪ ಅಂತಂದರೆ ಯಾವುದು? ಪಾಪ ಅಂತಂದರೆ ಯಾವ ಮನಸ್ಸಿನ ಸ್ಥಿತಿಯಿಂದ ನಮಗೆ ದುಃಖ ಆಗ್ತದೆಯೋ ಅದು ಪಾಪ. ಯಾವ ಮನಸ್ಸಿನ ಸ್ಥಿತಿಯಿಂದ ನಮಗೆ ಹರ್ಷ ಉಂಟಾಗ್ತದೆಯೋ, ಸಂತೋಷ ಉಂಟಾಗ್ತದೆಯೋ ಅದು ಪುಣ್ಯ. ಮನಸ್ಸು ಉತ್ಸಾಹಿತವಾಗಿರಬೇಕು ಅಂತಂದರೆ ಬೆಳಗ್ಗೆನೇ ನಾವು ಸ್ನಾನವನ್ನು ಮಾಡಬೇಕು. ತಣ್ಣೀರಿನ ಸ್ನಾನವನ್ನು ಮಾಡಬೇಕು. ತಣ್ಣೀರು ಸ್ನಾನ ಮಾಡುವುದರಿಂದ ನಮ್ಮ ದೇಹವು ಪ್ರಫುಲ್ಲಿತವಾಗ್ತದೆ. ಬೇಸಿಗೆಯಲ್ಲಿ ನಮಗೆ ವಿಶೇಷವಾಗಿರುವಂತಹ ಉತ್ಸಾಹ ಬರ್ತದೆ. ಅದಕ್ಕಾಗಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ನಂತರ ನಾವು ದಾನಾದಿಗಳನ್ನು ಮಾಡಬೇಕು. ಈಗ ಮತ್ತೊಂದು ಕೂಡ ಎಲ್ಲ ಕಡೆಗೂ ಒಂದು ಪ್ರಚಲಿತವಿದೆ. ಅಕ್ಷಯ ತೃತೀಯ ದಿವಸ ಭಾಳಷ್ಟು ಬಂಗಾರವನ್ನು ತಗೊಂಡ್ರೆ ಸಂಪತ್ತು ವೃದ್ಧಿಯಾಗ್ತದೆ ಅನ್ನುವಂಥದ್ದು. ನಿಜವಾಗಿಯೂ ಅಕ್ಷಯ ತೃತೀಯ ಹೇಳುವಂಥದ್ದು ಅಕ್ಷಯ ಫಲವನ್ನು ಕೊಡುವಂಥದ್ದು ದಾನ ಅಂತಾಗಿದ್ದರೂ ಕೂಡ ಮೊದಲೇ ಹೇಳಿದಂಗೆ ಸಿರಿವಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ. ದಾನವನ್ನು ಯಾವಾಗ ಮಾಡಬೇಕು? ಸಿರಿವಂದ ಕಾಲಕ್ಕೆ. ಸಿರಿ ಬರಬೇಕು ಅಂತಂದರೆ ಆ ಸಿರಿಯ ಸಂಕೇತ ಯಾವುದಪ್ಪ? ಸಿರಿಯ ಯೂನಿಟ್ ಯಾವುದು? ಮಾನದಂಡ ಯಾವುದು? ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ಸಿರಿಯ ಮಾನದಂಡ ಅಂತಂದರೆ, ಸಂಪತ್ತಿನ ಮಾನದಂಡ ಅಂತಂದರೆ ಅದು ಸುವರ್ಣ, ಅದು ಬಂಗಾರ. ಬಂಗಾರದ ಮೇಲೆ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಅಳಿತಾರೆ. ಹೀಗಾಗಿ ನಮ್ಮ ಸಂಪತ್ತು ಜಾಸ್ತಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾವು ಅದನ್ನು ಸರಿಯಾದ ಕ್ರಮದಲ್ಲಿ ಗಳಿಸುವಂತಹದ್ದನ್ನು ಮಾಡಬೇಕು. ಅದರ ಜೊತೆಗೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ವಿನಿಯೋಗವನ್ನು ಮಾಡಬೇಕು. ಅದಕ್ಕಾಗಿಯೇ ಈ ಸುವರ್ಣವನ್ನು, ಬಂಗಾರವನ್ನು ಇಂದು ನಾವು ಅದನ್ನು ಖರೀದಿ ಮಾಡಿದರೆ ಅದು ಅಕ್ಷಯ ಆಗ್ತದೆ ಅನ್ನುವಂಥದ್ದೊಂದು ಪ್ರತೀತಿ ಬಂದಿದೆ. ಹೀಗಾಗಿ ಅದು ಸುಳ್ಳು ಅನ್ನುವಂಥದ್ದು ಮಾತಲ್ಲ. ಆ ದಿನ ಏನೇನು ಮಾಡ್ತೇವೋ ಅವೆಲ್ಲ ಅಕ್ಷಯವಾಗ್ತದೆ ಅನ್ನುವಂಥದ್ದೇ ಇರುವುದಾದ್ದರಿಂದ ನಾವು ಆ ದಿನ ಏನನ್ನು ಖರೀದಿ ಮಾಡ್ತೇವೋ ಅದು ಅಕ್ಷಯವಾಗ್ತದೆ. ಆದರೆ ಯಾವ ಕಾರ್ಯವನ್ನು ಮಾಡಿದರೂ ಕೂಡ ಅದು ನಮಗೆ ಹಿತಕಾರಿಯಾಗಿರಬೇಕು. ನಮ್ಮ
ವ್ಯಕ್ತಿಮತ್ತೆಯನ್ನು ಉನ್ನತೀಕರಿಸುವಂತಹದ್ದಾಗಬೇಕು, ನಮ್ಮ ಕುಟುಂಬದ ಸ್ತರವನ್ನು ಉನ್ನತ ಮಾಡುವಂತಹದ್ದಾಗಬೇಕು ಮತ್ತು ನಮ್ಮ ಸಮಾಜವನ್ನು ಉತ್ತಮ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತಹ ಕಾರ್ಯ ಆಗಬೇಕು. ಅದಕ್ಕಾಗಿ ಆ ರೀತಿಯಲ್ಲಿ ಮಾಡುವಂತಹ ಕಾರ್ಯಗಳನ್ನು ನಾವು ಈ ಅಕ್ಷಯ ತೃತೀಯ ದಿವಸ ಮಾಡಬೇಕು. ಅದರ ಜೊತೆಗೆ ಕೃಷಿ ಕಾರ್ಯಾದಿಗಳು ಅದಕ್ಕೂ ಕೂಡ ಅಕ್ಷಯ ತೃತೀಯ ದಿವಸ ಬಹಳ ಮಹತ್ವ ಇದೆ. ಅದರ ಜೊತೆಗೆ ಆ ದಿವಸ ಗೋಪೂಜೆಯನ್ನು ಮಾಡುವಂತಹದ್ದು ಕೂಡ ಕೆಲ ಪ್ರದೇಶಗಳಲ್ಲಿ ಪ್ರಚಲಿತವಿದೆ. ಗೋವು ಕೃಷಿಗೆ ಮೂಲಭೂತವಾಗಿರುವಂತಹ ಒಂದು ಪ್ರಾಣಿಯಾಗಿರ್ತದೆ ಮತ್ತು ಅದು ನಮ್ಮ ಎಲ್ಲ ಜನರಿಗೂ ಕೂಡ ಬಹಳ ಪೂಜ್ಯವಾಗಿರುವಂತಹದ್ದಾಗಿದೆ. ಯಾವುದು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿರ್ತದೆಯೋ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾರ್ಯವೂ ಕೂಡ ಈ ದಿನ ನಾವು ಮಾಡುವಂತಹ ಗೋಪೂಜೆಯಿಂದ ಆಗ್ತದೆ. ಗೋವು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಬೇರೆ ಬೇರೆ ಪ್ರಾಣಿಗಳನ್ನು ಸಾಕ್ತೇವೆ ನಾವು. ಒಂದು ಶಾಸ್ತ್ರದ ಒಂದು ಮಾತು ಬರ್ತದೆ, ಗೋವನ್ನು ಕಟ್ಟಿ ಹಾಕ್ತೇವೆ, ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ಕಟ್ಟಿ ಹಾಕ್ತೇವೆ. ಆದರೆ ಪ್ರಾಣಿಗಳು ಏನು ಮಾಡ್ತವೆ ಅಂತಂದರೆ, ಬೇರೆ ಬೇರೆ ಪ್ರಾಣಿಗಳು ನಾಯಿಯನ್ನು ಕಟ್ಟಾಕ್ತೇವೆ ಅಥವಾ ಗಿಳಿಯನ್ನು ಒಂದು ಪಂಜರದಲ್ಲಿ ಕೂಡ ಹಾಕಿರ್ತೇವೆ. ಅವೆಲ್ಲ ಏನು ಮಾಡ್ತವೆ ಅಂದರೆ, ತಮಗೆ ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿದು ಕೂಡಲೇ ನಮಗೆ ಶಾಪವನ್ನು ಕೊಡ್ತೇವೆ. ಗೋವು ಮಾತ್ರ ಒಂದು ಪ್ರಾಣಿ ಇದೇನು ಮಾಡ್ತದೆ ಅಂತಂದರೆ, ನಮ್ಮ ವಂಶವೃದ್ಧಿಯಾಗಬೇಕು ಮತ್ತು ನಮಗೆ ಕ್ಷೇಮವಾಗಬೇಕು. ಅದರ ಜೊತೆಗೆ ನಮ್ಮ ಯೋಗವೂ ಕೂಡ ಸುಯೋಗವಾಗಬೇಕು. ಯೋಗ ಅಂತಂದರೆ ಯಾವುದು ನಮ್ಮಲ್ಲಿಲ್ಲವೋ ಅದು ನಮಗೆ ಬರುವಂತಹದ್ದಕ್ಕೆ ಯೋಗ ಅಂತ ಹೇಳ್ತೇವೆ. ಯಾವುದು ನಮ್ಮಲ್ಲಿ ಈಗಾಗಲೇ ಇದೆಯೋ ಅದು ನಮ್ಮಲ್ಲಿ ಸ್ಥಿರವಾಗಿರುವುದಕ್ಕೆ ಕ್ಷೇಮ ಅಂತ ಕರೀತೇವೆ. ಈ ಯೋಗ ಮತ್ತು ಕ್ಷೇಮ ಇವೆರಡಕ್ಕೂ ಕೂಡ ನಮಗೆ ಗೋವು ಆಶೀರ್ವಾದವನ್ನು ಮಾಡುತ್ತದೆ. ಅದಕ್ಕಾಗಿ ನಾವು ಕೃತಜ್ಞತಾಪೂರ್ವಕವಾಗಿ ಈ ದಿವಸ ಗೋಪೂಜೆಯನ್ನು ಕೂಡ ಮಾಡುವಂತಹ ಪ್ರಥೆ ಕೆಲ ಪ್ರದೇಶಗಳಲ್ಲಿ ಇದೆ. ಅದರ ಜೊತೆಗೆ ಇನ್ನು ಮುಂದೆ ಮಳೆಗಾಲ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಈಗ ಹೊಲವನ್ನು ಅಣಿ ಮಾಡುವಂಥದ್ದು ಮತ್ತು ಧಾನ್ಯಾದಿಗಳನ್ನು ಅಡಿ ಮಾಡುವಂಥದ್ದು, ಹೊಲಗಳನ್ನು ಉತ್ತು ಆಮೇಲೆ ಬೀಜವನ್ನು ಬಿತ್ತುವಂತಹ ಕೆಲಸವೂ ಕೂಡ ಇವತ್ತಿನಿಂದ ಪ್ರಾರಂಭವಾಗ್ತದೆ. ಇವತ್ತು ಮಾಡಿದಂತಹ ಈ ಕೃಷಿ ಕಾರ್ಯ ಅದು ನಮಗೆ ಅಕ್ಷಯವಾಗಿರುವಂತಹ ಧಾನ್ಯವನ್ನು ತಂದುಕೊಡುತ್ತದೆ. ಆದ್ದರಿಂದ ಈ ದಿವಸ ನಾವು ಕೃಷಿಗೂ ಕೂಡ ಬಹಳ ಉತ್ತಮವಾಗಿರುವಂಥ ಮುಹೂರ್ತ ಈ ಅಕ್ಷಯ ತೃತೀಯ ಇರ್ತದೆ. ಇಂತಹ ವಿಷಯಗಳನ್ನು ನಾವು ತಿಳಿದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಹಬ್ಬವನ್ನು ಆಚರಿಸಿದರೆ ಆವಾಗ ಈ ಹಬ್ಬಗಳಿಗೆ ಒಂದು ಮಹತ್ವ ಬರ್ತದೆ ಮತ್ತು ಅದು ನಿಜವಾಗಿಯೂ ಕೂಡ ಸಾರ್ಥಕವಾಗ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಯಾವ ಹಬ್ಬವೂ ಕೂಡ ಅಥವಾ ಯಾವ ಆಚರಣೆಯೂ ಕೂಡ ಅದು ಮೂಢನಂಬಿಕೆಯಾಗಿರುವುದಿಲ್ಲ. ಅದು ನಮ್ಮ ಸಮಾಜದಲ್ಲಿಯ ಪೂರಕವಾಗಿರುವಂತಹ ವ್ಯವಸ್ಥೆಗೆ ನಾವು ನೀಡುವಂತಹ ಒಂದು ಧನ್ಯತೆಯಾಗಿರ್ತದೆ, ಕೃತಜ್ಞತೆಯಾಗಿರ್ತದೆ. ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಯಶಸ್ಸನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಪ್ರಥೆಗಳೇ ಈ ಹಬ್ಬದಲ್ಲಿ ಇರ್ತವೆ. ಅವುಗಳನ್ನು ತಿಳ್ಕೊಳ್ಳೋಣ, ಅವುಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳೋಣ ಮತ್ತು ಅದರ ಹಿಂದಿರುವಂತಹ ಅರ್ಥವನ್ನು ತಿಳಿದುಕೊಂಡು ಅದನ್ನು ಸಾರ್ಥಕವಾಗಿ ಆಚರಿಸೋಣ ಅನ್ನುವಂತಹ ಒಂದು ಕಾಮನೆಯೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.